ತುಲಾ ರಾಶಿಯವರಿಗೆ ಅನಿರೀಕ್ಷಿತವಾದಂಥ ಒಂದು ಅದೃಷ್ಟ ಬರುತ್ತೆ. ಜೊತೆಗೆ ದೇವರು ಯಾವುದೋ ರೀತಿಯಂಥ ಒಂದು ಸಂಕೇತಗಳನ್ನು ಕೊಡ್ತಾನೆ ನಿಮಗೆ ಜೀವನದಲ್ಲಿ. ಮತ್ತು ಇದೇ ತಿಂಗಳು ನಡೆಯುತ್ತೆ. ಮತ್ತು ಕೊನೆಯ ಈ ಒಂದು ಮಾರ್ಚ್ ಕೊನೆಯಲ್ಲಿ ತುಲಾ ರಾಶಿಯವರಿಗಿಂತ ದೊಡ್ಡ ಪರೀಕ್ಷೆ ನಡೆಯುತ್ತೆ. ಆದರೆ ಆ ಒಂದು ಪರೀಕ್ಷೆಯನ್ನು ನೀವು ಎದುರಿಸ್ಬಿಡ್ತು ಅಂತಂದರೆ ಜೀವನದಲ್ಲಿ ನಿಮಗೆ ಸಾರ್ಥಕತೆಯನ್ನು ಸಿಗುತ್ತಾ ಬರುತ್ತೆ. ತುಂಬ ಪರೀಕ್ಷೆ, ಆದರೆ ಕೊನೆಗೆ ನ್ಯಾಯ ನಿಮ್ಮ ಕಡೆ ಸಿಗುತ್ತೆ. ಅದಕ್ಕೋಸ್ಕರ ಈ ಒಂದು ತುಲಾ ರಾಶಿ ಒಂದು ಅದ್ಭುತವಾದಂಥ ಒಂದು ವಿಚಾರವನ್ನು ಈ ಒಂದು ರಾಶಿ ಭವಿಷ್ಯದಲ್ಲಿ ನಾವು ತಿಳ್ಕೋಣ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಅಲ್ಲ, ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ಮೇಷ್ಟಪತಿ ಚಮಹಿತನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ನೋಡಿ, ತುಲಾ ರಾಶಿಯವರಿಗೆ ಏನು ಅಂತಂದರೆ ಸಮತೋಲನವಾಗಿ ನಡೀತಾ ಹೋಗುತ್ತೆ ಗೊತ್ತಲ್ಲ, ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಹೋಗುತ್ತೆ. ಆದರೆ ನಿಮ್ಮ ಒಂದು ಧೈರ್ಯವನ್ನು, ನಿಮ್ಮ ಒಂದು ಆತ್ಮವಿಶ್ವಾಸನ ಕುಗ್ಗಿಸುವಂತಹ ಒಂದು ಘಟನೆ ನಡೆಯುತ್ತೆ. ತುಂಬ ಎಚ್ಚರಿಕೆಯಿಂದ ಇರುತ್ತೆ. ಯಾವಾಗ ಅಂತಂದರೆ ಕೆಲವೇ ಇನ್ನೊಂದು 4-5 ದಿನಗಳಲ್ಲಿ ನಡೀತಾ ಹೋಗುತ್ತೆ. ಅಂದರೆ 10ನೇ ತಾರೀಕು, 10ರಿಂದ 11ನೇ ತಾರೀಕು ಒಳಗಡೆ ನಡೆಯುತ್ತೆ. ಕೇರ್ಫುಲ್ಲಾಗಿರಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು? ಏನಿಲ್ಲ, ಜೀರಿಗೆ ಬಿಲ್ವಪತ್ರೆ, ಅದನ್ನೆಲ್ಲ ಜೀರಿಗೆ ಬಿಲ್ವಪತ್ರೆ ಜೊತೆಗೆ ವಿಭೂತಿಯನ್ನು ಒಂದು ಕವರಲ್ಲಿ ಹಾಕ್ಕೊಂಡು ನೀವು ಒಂದು 15ನೇ ತಾರೀಕುವರೆಗೂ ಕೂಡ, ಈ ವಿಡಿಯೋನ ಯಾವಾಗ ನೋಡ್ತಾರೆ 15ನೇ ತಾರೀಕುವರೆಗೂ ಕೂಡ ನೀವು ಅದನ್ನು ಜೇಬಲ್ಲಿ ಇಟ್ಕೊಂಡೋಗಿ ತುಂಬ ಚೆನ್ನಾಗಾಗುತ್ತೆ. ಯಾವುದೇ ರೀತಿಯಂಥ ಸಮಸ್ಯೆಗಳು ಆಗೋದಿಲ್ಲ. ಅದನ್ನು ಕೇಳ್ಕೊಳ್ಳಿ ಗೊತ್ತಲ್ಲ. ಮತ್ತು ಹಣಕಾಸಿನ ನಿರ್ಧಾರ ಗೊತ್ತಲ್ಲ, ಯಾರು ಮಾಡ್ತಾರೆ ಅಂತ ನಿಮಗಿಂತ ಬೇರೆಯವರು ಮಾಡೋಂಥ ನಿಮ್ಮ ಹಣಕಾಸಿನ ಒಂದು ಸ್ಥಿತಿಯನ್ನು ಬೇರೆಯವರು ಅಲುಗಾಡಿಸ್ತಾರೆ. ಅಂದರೆ ನೀವು ಇಷ್ಟು ದಿನ ನೀವು ನಿರ್ಧಾರ ಮಾಡ್ತಾಯಿದ್ದ ನಿಮ್ಮ ಹೆಂಡ್ತಿನೋ ಅಥವಾ ಗಂಡೋ ಆಫೀಸಲ್ಲೋ ಯಾರೋ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಂಡು ನಿಮಗೆ ಲಾಭವನ್ನು ಕೊಡುವಂಥದ್ದು, ಕಡಿಮೆ ಲಾಭ ಸಿಗೋಂಗೆ ಮಾಡ್ತಾರೆ ಬೇರೆಯವರು. ಅದನ್ನು ಬಿಟ್ಕೊಡ್ಬೇಡಿ. ನಿಮ್ಮ ಅಧಿಕಾರವನ್ನು ಯಾವುದೇ ಕಾರಣಕ್ಕೂ ನೀವು ಬಿಟ್ಕೊಡೋದಕ್ಕೆ ಹೋಗಬೇಡಿ. ಬಿಟ್ಕೊಡ್ತು ಅಂತಂದರೆ ದೊಡ್ಡ ಲಾಸನ್ನು ನೀವು ಅನುಭವಿಸ್ತಾ ಹೋಗ್ತೀರಾ ಅಲ್ಲ. ಜೊತೆಗೆ ಇನ್ನೊಂದೇನು ಅಂತಂದರೆ ದಂಪತಿಗಳ ನಡುವೆ ವಾಗ್ವಾದ ಆಗ್ತಾ ಬರುತ್ತೆ 15ನೇ ತಾರೀಕು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅದಲ್ಲ. ಜೊತೆಗೆ ಇನ್ನೊಂದು ಅಂತಂದರೆ ಈ ಸ್ನೇಹಿತರು ನಿಮ್ಮನ್ನು ಅಪಾರ್ಥ ಮಾಡ್ಕೋತಾರೆ ಮತ್ತು ಕೆಟ್ಟ ದಾರಿಗೆ ಎಳೆಯುವಂಥ ಒಂದು ಚಾನ್ಸಸ್ ಇರುತ್ತೆ. ಪಾಲುದಾರಿಕೆ ಪಾರ್ಟ್ನರ್ಶಿಪ್ಪಲ್ಲಿ ಗೊಂದಲ ಆಗುವಂಥ ಒಂದು ಚಾನ್ಸಸ್ಗಳಿರುತ್ತೆ ಅಲ್ಲ. ತುಂಬ ಕೇರ್ಫುಲ್ಲಾಗಿ. ಯಾವಾಗ ಅಂದರೆ 7ನೇ ತಾರೀಕಿಂದ 11ನೇ ತಾರೀಕುವರೆಗೂ ತುಂಬ ಮಾತಿನಲ್ಲಿ ಜಾಗೃತಿ ವಹಿಸಬೇಕು. ಪ್ರತಿಯೊಂದು ಹೆಜ್ಜೆಲೂ ಕೂಡ ನೀವು 1/10 ಅಂದರೆ ವಿಚಾರದಲ್ಲಾಗಲಿ, ನಡೆಯಲಾಗಲಿ, ನುಡಿಯಲ್ಲಾಗಲಿ, ಕೃತಿಯಲ್ಲಾಗಲಿ ನೀವು ಕೇರ್ಫುಲ್ ವಹಿಸಬೇಕು ಗೊತ್ತಲ್ಲ. ನಾನು ಹೇಳ್ದಲ್ಲ, ಆ ತಂತ್ರವನ್ನು ಮಾಡ್ಕೊಂಡು ನಿಮಗೆ ಆ ಸಮಸ್ಯೆಗಳು ಆಗೋದಿಲ್ಲ. ಮತ್ತು ಎಲ್ಲರಿಗೂ ಕೂಡ ನೀವು ನ್ಯಾಯವನ್ನು ಕೊಡಿಸ್ಬೇಕು ಅಂತ ಬಯಸ್ತೀರ, ಆದರೆ ನಿಮ್ಮ ಮನಸ್ಸಿಗೆ ನೋವಾಗಿ ಮಾಡ್ತಾರೆ. ಅದೇ ನೀವು ಒಳ್ಳೇದು ಮಾಡೋಕ್ಕೆ ಹೋದರೆ ಬಿದ್ದವನಿಗೆ ಬಿಸಿನೀರು ಕೊಟ್ಟರೆ ಎದ್ದು ಬಂದು ಎದೆಗೆ ಹೋದಂತಂತ ಏನೋ ಒಂದು ಗಾದೆ ಇದೆ, ಆ ಥರ ಆಗ್ತಾ ಬರುತ್ತೆ. ಮತ್ತು ಶತ್ರುಗಳು ಹೊರಗಿನವರಲ್ಲ, ನಿಮ್ಮವರೇ. ಅತಿಯಾದಂತಹ ಒಂದು ತಾಳ್ಮೆ ಒಳ್ಳೆಯದಲ್ಲ. ಕೆಲವೊಂದಷ್ಟು ನಿಮ್ಗೆ ಬೈಬೇಕು, ಯಾಕೆ ಈ ಥರ ಮಾಡ್ತಾಯಿದ್ದೀಯ ಅಂತ ಬೈಬೇಡಿ, ಪ್ರಶ್ನೆ ಮಾಡಿ. ಯಾಕೆ ಅಂತ ಪ್ರಶ್ನೆ ಮಾಡಿ. ನೀನು ಮಾಡಿದ ತಪ್ಪು ಅಂತ ಹೇಳಿ. ಎರಡೇ, ಒಬ್ಬ ಸೈಲೆಂಟ್ ಆಗಬೇಕು. ನೀನು ಯಾಕೆ ಮಾಡಿದೆ ಅಂತ ಮೇರುಧ್ವನಿಲಿ, ಯಾಕೆ ಈ ಥರ ಮಾಡ್ತಾಯಿದ್ಯಾ, ನೀನು ಮಾಡ್ತಾ ಇರೋ ತಪ್ಪು ಅಂದ್ಬಿಟ್ಟು ಮಾತಿಗೆ ಮಾತು ಬೆಳೆಸ್ತೀನಿ, ನೀವು ಈ ಕಡೆ ಬಂದುಬಿಡಿ, ಸೈಲೆಂಟ್ ಆಗಿಬಿಡ್ತಾರೆ. ಎರಡು ಅದ್ಭುತವಾದಂಥ ಒಂದು ಸೂತ್ರ ಗೊತ್ತಲ್ಲ. ಜೊತೆಗೆ ಹಣಕಾಸಿನಲ್ಲಿ ಏನು ಅಂತಂದರೆ ನಿಮ್ಮ ಏನು ವ್ಯಾಪಾರ ಒಂದು ನಡೆಸ್ತಾ ಹೋಗ್ತೀರಾ ನೀವು, ಈ ವ್ಯಾಪಾರ ಅಥವಾ ಯಾವುದೋ ಒಂದು ದುಡ್ಡನ್ನು ಯಾವುದೋ ರೀತಿ ಇನ್ವೆಸ್ಟ್ಮೆಂಟ್ ಆಗ ಕಳ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಹುಷಾರಾಗಿದೆ. ಅದಕ್ಕೆ ತಲೆ ಕೆಡಿಸ್ಕೊಬಿಡಿ. ನಮ್ಮ ಅಷ್ಟಲಕ್ಷ್ಮಿ ಯಂತ್ರ ಇದೆ. ನೀವು ಎಲ್ಲೇ ಕಳ್ಕೊಂಡ್ರು, ಏನೇ ಲಾಸ್ ಆದರೂ ಕೂಡ ಯಾವುದೋ ರೀತಿಯಿಂದ ದುಡ್ಡು ಬರೋಂಗೆ ಆಗುತ್ತೆ ನಮ್ಮ ಒಂದು ಅಷ್ಟಲಕ್ಷ್ಮಿ ಯಂತ್ರದಿಂದ. ತುಂಬ ಜನ ಒಳ್ಳೆತನ ಕಂಡಿದ್ದಾರೆ. ನಾನು ಈಗಿಂದ ಮಾಡ್ತಾಯಿಲ್ಲ, 10 ವರ್ಷ 10-12 ವರ್ಷದಿಂದ ನಾನು ಅಷ್ಟಲಕ್ಷ್ಮಿ ಯಂತ್ರವನ್ನು ನಾನು ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಆಗ್ತಾಯಿದೆ. ಇದಕ್ಕೆ ಮನೇಲಿಟ್ಟು ಇದಕ್ಕೆ ಪೂಜೆ ಗೀಜೆ ಮಾಡೋಂಥ ಅವಶ್ಯಕತೆ ಇಲ್ಲ. ಮತ್ತು ಬರಬೇಕಾದ್ರೆ ದುಡ್ಡು ಬಂದುಬಿಡುತ್ತೆ, ಕೊಡೋರಿಗೆ ದುಡ್ಡು ವಾಪಸ್ ಕೊಟ್ಬಿಡ್ತೀರಾ. ಸಾಲದವ್ರಂತ ದೂರ ಓಡೋಗ್ತಾರೆ. ನಿಮಗೆ ದುಡ್ಡು ಕೊಟ್ಬಿಟ್ಟು ಅವ್ರೇನಕ್ಕೆ ಬರ್ತಾರೆ ನಿಮಗೆ. ಮತ್ತು ಜೀವನ ಪರ್ಯಂತ ನೀವು ಸಾಲ ಮಾಡಲ್ಲ ಅಂಥ ಒಂದು ಯೋಗವನ್ನು ಈ ಅಷ್ಟಲಕ್ಷ್ಮಿ ಅಂತ ತಂದು ಕೊಡುತ್ತೆ.
ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತ ಗೀತ್ಗೆ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಇಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗೋದು. ದೇವ್ರ ಮಲ್ಲಾರು ಇಡೋದು, ಬೀರ್ನಲ್ಲಾರು ಇಡೋದು, ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೀತಾ ಹೋಗುತ್ತೆ ಅಲ್ಲ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ, ತಗೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಫೋನ್ ಮಾಡಿ ಅದ್ರ ಬಗ್ಗೆ ವಿಚಾರನ ತಿಳ್ಕೊಳ್ಳಿ. ಮತ್ತು ತುಲಾರಾಶಿಯವ್ರಿಗೆ ಏನಂತಂದರೆ ಪಾಲುದಾರಿಕೆಯಲ್ಲಿ ಒಪ್ಪಂದವನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಟ್ಟು ಹೊಸ್ದಾಗಿ ಹಳಬರಾದರೆ ಸಮಸ್ಯೆ ಆಗಿರುತ್ತೆ. ಅದನ್ನು ಬಗೆಹರಿಸ್ಕೊಳ್ಳಿ. ನಾನು ಇದೀನಿ, ಅದನ್ನು ಹೇಗೆ ಬಗೆಹರಿಸ್ಬೇಕು ಅಂತ ತಿಳಿಸ್ಕೊಡ್ತೀನಿ. ನೀವು ನೇರವಾಗಿ ಬಂದು ಭೇಟಿಯಾಗಿ. ಜೊತೆಗೆ ನೀವು ಒಂದು ನಾನು ಹೇಳಿದ್ನಲ್ಲ, ಹೊಸ್ದಾಗಿ ನೀವೇನೋ ಪಾರ್ಟ್ನರ್ಶಿಪ್ ಮಾಡೋಕ್ಕೆ ಖಂಡಿತ ಮಾಡೋಕ್ಕೆ ಹೋಗಬೇಡಿ ಈ ತಿಂಗಳು. ಮುಂದಿನ ತಿಂಗಳು ಯೋಚನೆ ಮಾಡಿ ಹೇಳ್ತೀನಿ, ಆಮೇಲೆ ಮಾಡ್ತೀನಿ ಅಂತ. ನೀವೇನಾರು ಅಪ್ಪಿತಪ್ಪಿ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತು ಅಂದರೆ ತುಂಬ ಸಮಸ್ಯೆಗಳು. ಕಟ್ಟಿಟ್ಟ ಬುತ್ತಿ ತುಲಾರಾಶಿಯವರಿಗೆ ಎಚ್ಚರಿಕೆಯಿಂದ ಇದ್ಬಿಡಿ. ನಾನು ಹೇಳಿದ್ದನ್ನು ಬರೆದಿಟ್ಕೊಳ್ಳಿ. ಮತ್ತು ತುಲಾರಾಶಿಯವರು ಅಂತಂದರೆ ತುಂಬ ಒಳ್ಳೆ ಮಗುವಿನಂಥ ಮನಸ್ಸಿನವರು, ಒಳ್ಳೆ ಪ್ರೀತಿಯನ್ನು ಕೊಡ್ತೀರ ಗೊತ್ತಲ್ಲ. ಆದರೆ ನಿಮಗೆ ಬೇಕಾಗಿರೋವಂಥ ಒಂದು ನಿಮಗೆ ಪ್ರೀತಿ ತೋರಿಸೋಂಥವ್ರು ತುಂಬ ಕಡಿಮೆ ಆಗಿದೆ. ತುಂಬ ಕಡಿಮೆ ಜನಕ್ಕೆ ಸಿಗೋಂಥ ತುಲಾರಾಶಿಯವರಿಗೆ ಸ್ವಲ್ಪ ಕಷ್ಟ. ಒಳ್ಳೆ ಪಾರ್ಟ್ನರ್ಶಿಪ್ ಸಿಗಲ್ಲ. ನೀವು 100% ಪ್ರೀತಿಯಿಂದ ನೋಡ್ಕೋದು, ನಿಮ್ಮ ಲೈಫ್ ಪಾರ್ಟ್ನರು ಬರೀ 20-30% ಇರ್ತಾಳೆ. ಇದು ಅವರಿಗೆ ತುಂಬ ತೊಂದರೆಯನ್ನು ಕೊಡುತ್ತೆ ಅಲ್ಲ. ಮತ್ತು ಇನ್ನೊಂದೇನಂತಂದರೆ ಅನುಮಾನ ಪಡುವಂಥ ಒಂದು ಸಂಗತಿ ನಡೀತಾ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಅನುಮಾನ ಪಡೋಕ್ಕೆ ಹೋಗ್ಬಿಡಿ. ಅನುಮಾನ ಪಟ್ಟು ನೀವೇ ಸಮಸ್ಯೆಗಳಿಗೆ ಸಿಕ್ಕಾಕೋತೀರಾ. ಒಂದು ಮನದಾಳದ ಮಾತುಕತೆಯನ್ನು ಮಾಡಿ. ನಿಮಗೆ ತುಂಬ ಇಷ್ಟವಾದವ್ರ ಜೊತೆ, ತುಂಬ ಬೇಕಾದವ್ರ ಜೊತೆ ಒಂದು ಮಾತುಕತೆ ಕೇಳಿ. ಎಷ್ಟೋ ದಿನ ಮಾತು ಬಿಟ್ಬಿಟ್ಟಿರ್ತೀರ, ಒಂದು ಕ್ಷಮೆಯನ್ನು ಕೇಳಿ. ಒಂದು ಸಂಬಂಧ ಗಟ್ಟಿಯಾಗುತ್ತೆ. ಏನೋ ಒಂದು ತಪ್ಪು, ಒಂದು ಈಗೋಯಿಂದ ಅವರು ಚೆನ್ನಾಗಿರ್ತೀವಿ, ನೀವು ಒಂದು ಈಗೋಯಿಂದ ನೀವು ದೂರ ಆಗೋದು ಬೇಡ ಅಲ್ಲ. ಅವಿವಾಹಿತರಿಗೆ ವಿವಾಹ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಆರೋಗ್ಯದಲ್ಲಿ ಏನಂತ ಕುತ್ತಿಗೆ ನೋವು ಬರುತ್ತೆ ಗೊತ್ತಲ್ಲ, ಮತ್ತು ಮಂಡಿ ನೋವು ಬರುತ್ತೆ, ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಮಾನಸಿಕವಂಥ ಒತ್ತಡ ವಿಪರೀತ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಏನು ಮಾಡಿ ಅಂತಂದರೆ ಏನಿಲ್ಲ, ಓಂ ಬೀಜ ಮಂತ್ರ ಒಂದು ಹೇಳ್ಕೊಡ್ತೀನಿ. ಓಂ ಸಿಂಪಲಾಗಿ ಓಂ ಇದೆಯಲ್ಲ, ಆ ಓಂ ಜೊತೆಗೆ ನಿಮ್ಮ ಮನೆ ದೇವರ ಹೆಸರನ್ನ ಹೇಳ್ಕೊಳ್ಳಿ. ಈಗ ಓಂ ನಂಜುಂಡೇಶ್ವರಾಯ ನಮಃ ಅಂತ ಹೇಳ್ಕೊಳ್ಳಿ, ಓಂ ಚಾಮುಂಡೇಶ್ವರಿಯೇ ನಮಃ ಅಂತ, ಓಂ ಸುಬ್ರಹ್ಮಣ್ಯ ಸ್ವಾಮಿ ನಮಃ. ಸರಿ 10-11 ಬಾರಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಹೇಳಿಕೊಂಡು ನೀವು ಇಡೀ ದಿನ ಕೆಲಸ ಮಾಡ್ತಂದ್ರೆ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಏನು ಅಂತಂದರೆ ಈ ಒಂದು ಇದು ಸ್ಟಾರ್ಟಿಂಗು ತುಂಬ ಸ್ಲೋ ಆಗಿ 15ನೇ ತಾರೀಕು ಮೇಲೆ ಫಾಸ್ಟಾಗಿ ಕೆಲಸ ಕಾರ್ಯಗಳೆಲ್ಲ ಆಗ್ಬಿಡ್ತದೆ. ಬಟ್ ಒಂದು ಏನು ಅಂತಂದರೆ ನಿಮ್ಮ ಶತ್ರುಗಳು ಯಾವಾಗಲೂ ಹಿಂದೆನೇ ಫೋಕಸ್ ಮಾಡ್ತಾ ಇರ್ತಾರೆ. ಮನಸ್ಸಲ್ಲಿರುವಂಥದ್ದು ಯಾವುದೇ ಒಂದು ಪರ್ಸನಲ್ ವಿಚಾರ ನೀವು ಶತ್ರುಗಳಾಗಲಿ ಅಥವಾ ಶತ್ರುಗೆ ಸಂಬಂಧಪಟ್ಟಂಥವ್ರಿಗೆ, ಭಾಳಷ್ಟು ಜನ ಶತ್ರುಗಳಿಗೆ ಹೇಳಲ್ಲ, ಸಂಬಂಧಪಟ್ಟಂಥವ್ರಿಗೆ ಹೇಳ್ಬಿಡ್ತಾರೆ. ಅದು ಅವ್ರನ್ನ ತಿಳ್ಕೊಂಡು ದೊಡ್ಡ ಸಮಸ್ಯೆನ ಮಾಡ್ತಾರೆ. ಥರ ಶುಕ್ರವಾರ ದೇವಿ ದರ್ಶನವನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ. ಮತ್ತು ಸಾಧ್ಯ ಆಯಿತು ಅಂತಂದರೆ ಸ್ಫಟಿಕದ ಮಾಲೆಯನ್ನು ಧರಿಸಿ, ಜೊತೆಗೆ ಈ ಒಂದು ಗೋಮತಿ ಚಕ್ರವನ್ನು, ದೊಡ್ಡ ಗೋಮತಿ ಚಕ್ರವನ್ನು ನೀವು ಇಟ್ಕೊಳ್ಳಿ. ತುಂಬ ಚೆನ್ನಾಗತ್ತೆ, ನಿಮ್ಮ ಲೈಫೇ ಚೇಂಜ್ ಆಗ್ತಾ ಬರುತ್ತೆ ತುಲಾರಾಶಿಯವರು. ಮತ್ತು ಇನ್ನೊಂದೇನಂತಂದರೆ ಕೊನೆಯದಾಗಿ ಹೇಳಬೇಕು ಅಂತಂದರೆ ನಾನು ಹೇಳಿದ 25ನೇ ತಾರೀಕು ಸ್ವಲ್ಪ ತುಂಬ ಸಮಸ್ಯೆ ಆಗುತ್ತೆ. ಯಾವುದೋ ರೀತಿ ಬರುತ್ತೆ. ಎಲ್ಲರೂ ಕೂಡ ಏನೋ ಒಂದು ದೊಡ್ಡ ಎಡವಟ್ಟಾಗಿ ಸಮಸ್ಯೆಯಾಗಿ ನ್ಯಾಯ ಕೊನೆಗೆ ನಿಮ್ಮ ಕಡೆಗೆ ಸಿಗ್ತಾ ಬರುತ್ತೆ. ಅದು ಏನು ಅದಾಗುತ್ತೆ ಘಟನೆ, ಒಬ್ಬೊಬ್ಬರು ಬೇರೆ ಬೇರೆ ರೀತಿಯಾಗಿ ಆಗುತ್ತೆ ತುಲಾರಾಶಿಯರಿಗೆ. ನಿಮ್ಮ ಅದು ಸಕ್ಸಸ್ ಆಯಿತು, ನನ್ನ ಕಡೆಗಳೇ ನ್ಯಾಯ ಸಿಗೋದೇ ಇಲ್ಲ ಅಂದ್ಕೊಂಡೆ, ಬಟ್ ನ್ಯಾಯ ಸಿಕ್ಕುತ್ತೆ, ಆವಾಗ ನನಗೆ ಕಮೆಂಟ್ ಮಾಡಿ ಕಳಿಸಿ. ಮೊದಲ ಗುರುಗಳೇ ಹಿಂಗಾಯಿತು, ನೀವು ಹೇಳಿದ 100% ಕರೆಕ್ಟ್ ಆಯಿತು ಅಂತ ಹೇಳಿ ಕಳಿಸಿ. ಖಂಡಿತವಾಗ್ಲೂ ಕೂಡ ಚೆನ್ನಾಗಾಗತ್ತೆ. ಜೊತೆಗೆ ಇನ್ನೊಂದು ಏನು ಎಚ್ಚರಿಕೆಯಿಂದ ತಗೋಬೇಕು ಅಂತ, ಯಾವ ದೇವರನ್ನು ನೀವು ಜಾಸ್ತಿ ಪೂಜೆ ಮಾಡಬೇಕು ಅಂತಂದರೆ ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿ ಎಂಥ ಕಷ್ಟ, ಗದೆ ತಗೊಂಡು ಹೊಡೆದು ಬಿಸಾಕ್ಬಿಡ್ತಾರೆ ಅಂತಲ್ಲ. ಇನ್ನೊಂದು, ಈ ಒಂದು ಕೇರಳದಲ್ಲಿ ನಾವು ಆಧ್ಯಾತ್ಮ ಪಯಣಕ್ಕೆ ಹೋಗ್ತಾ ಇದ್ದೀವಲ್ಲ ಇದೇ ತಿಂಗಳು, ಆ ಒಂದು ಕೇರಳ ಆಧ್ಯಾತ್ಮ ಪಯಣದಲ್ಲಿ ನಿಮಗೇನು ಅಂತಂದರೆ ಒಂದು 111 ಅಡಿ ಇರುವಂತಹ ಪ್ರಪಂಚದಲ್ಲೇ ಗಿನ್ನಿಸ್ ರೆಕಾರ್ಡ್ ಮಾಡಿರುವಂಥ ಒಂದು ಲಿಂಗವನ್ನು ನಾವು ನಿಮಗೆ ತೋರಿಸ್ತೀವಿ ಅದಲ್ಲ. ನಿಮ್ಮ ಜೊತೆ ಕೇರಳ ಆಧ್ಯಾತ್ಮ ಪಯಣಕ್ಕೆ ಬನ್ನಿ, ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ತೋರಿಸ್ತೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಒಂದು 7-8 ಪ್ಲೇಸನ್ನು ತೋರಿಸ್ತೀನಿ. ಅನಂತ ಪದ್ಮನಾಭ ಸ್ವಾಮಿ ಜೊತೆಗೆ ಗುರುವಾಯೂರ್, ಇದೆಲ್ಲ ಬ್ರಾಹ್ಮಿ ಮುಹೂರ್ತ. ನಮ್ಮದು ವಿಶೇಷ ಅಂದರೆ ವಿಶೇಷ. ನೀವು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಏನೋ ಒಂದು ಮನೇಲಿದ್ದು ಹಾಸಿಗೆ ಮೇಲೆ ಕೂತ್ಕೊಂಡು ಏನೇ ಕೇಳ್ಕೊಂಡ್ರೆ ಸಕ್ಸಸ್ ಆಗಿಬಿಡುತ್ತೆ ಅಂಥದ್ದು. ಸಾಕ್ಷಾತ್ ಅನಂತ ಪದ್ಮನಾಭ ಸ್ವಾಮಿ ನಿಮ್ಗೆ ಹೆಂಗೆ ಫೀಲ್ ಆಗುತ್ತೆ ಅಂತಂದರೆ, ಅನಂತ ಪದ್ಮನಾಭ ಸ್ವಾಮಿ ಕಣ್ಣು ಮುಂದೆನೇ ಬಂದಿದ್ದಾರೆ ನಾವು, ಅಷ್ಟು ಖುಷಿ ಆಗುತ್ತಾ ಬರುತ್ತೆ ಈ ಒಂದು ಆಧ್ಯಾತ್ಮ ಪಯಣದಲ್ಲಿ. ಮಿಸ್ ಮಾಡದೆ ಬನ್ನಿ ಮೊದಲ. ನಮ್ಮದು ಅಂದರೆ ಯಾಕಂದರೆ ಗುರುಮುಖೇನ ನೀವು ಹೋಯ್ತು ಅಂತಂದರೆ ನಿಮಗೆ ಅದು ಲಕ್ಕೆ ಚೇಂಜ್, ನಿಮ್ಮ ಹಣೆ ಬರನೇ ಚೇಂಜ್ ಆಗುತ್ತೆ.
ಹಾಗಾಗಿ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ಇನ್ನು ಜೊತೆಗೆ ನಮ್ಮ ಆನ್ಲೈನ್ ಕ್ಲಾಸ್ ಇದೆ. ಆನ್ಲೈನ್ ಕ್ಲಾಸಲ್ಲಿ ನೀವು ಹಣಕಾಸು ಯಾವ ಗ್ರಹಗತಿಗಳು ಏನೇ ಸಮಸ್ಯೆ ಕೊಡಲಿ, ಏನೇ ತೊಂದರೆ ಮಾಡಲಿ, ಯಾವುದೇ ರೀತಿಯಂಥ ಒಂದು ನಿಮ್ಮ ದುಡ್ಡು ಬರೋಂಗೆ ಮಾಡ್ತಾನೇ ಇರುತ್ತೆ. ಅಂಥ ಬುದ್ಧಿ, ಜ್ಞಾನ, ತಿಳುವಳಿಕೆ, ಯಂತ್ರ, ಮಂತ್ರ, ತಂತ್ರ ಎಲ್ಲವನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ವಿಶೇಷವಾದಂಥ ಒಂದು ವಿಚಾರದಲ್ಲಿ. ಯಾವುದರಲ್ಲಿ ನಮ್ಮ ಆನ್ಲೈನ್ ಕ್ಲಾಸ್, ನೀವು ಮನೇಲೇ ಕೂತ್ಕೊಂಡು ನೀವು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋದು, ಅದಕ್ಕೆಲ್ಲ ನೀವು ಫೋನ್ ಮಾಡಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಹೋಗುತ್ತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ, ಜೊತೆಗೆ ಈ ರಾಶಿ ಭವಿಷ್ಯದ ಒಂದು ನೆಕ್ಸ್ಟ್ ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿವರೆಗೂ.